ಊರಲ್ಲಿ ಸದ್ಯ ಯಾವುದೇ ಹಬ್ಬ ಹರಿದಿನ ಇರಲಿಲ್ಲ. ಗ್ರಾಮ ದೇವತೆ ಮೂರ್ತಿ ಉತ್ಸವವೂ ಇರಲಿಲ್ಲ. ಜಾತ್ರೆಯಂತೂ ಅಲ್ವೇ ಅಲ್ಲ. ಆದ್ರೂ ಆ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಗ್ರಾಮದ ಜನರಲ್ಲಿ ಒಂಥರ ಜೋಶ್ ಇತ್ತು. ದೊಡ್ಡವರಲ್ಲಿ ಉತ್ಸಾಹ ಇಮ್ಮಡಿಗೊಂಡಿದ್ರೆ ಚಿಕ್ಕ ಮಕ್ಕಳ ಸಂತೋಷ ಮತ್ತೊಂದು ಲೆವೆಲ್ ಅಲ್ಲಿತ್ತು. ಶಾಲೆಗೆ ಹೋಗ್ತಿದ್ದ ಹೆಣ್ಮಕ್ಳು ಇವತ್ತು ಹಕ್ಕಿಯಂತೆ ಹಾರಾಡಿದ್ರು. ಯಾವುದೇ ಸಂಕೋಚವಿಲ್ಲದೆ ಕುಣಿದು ಕುಪ್ಪಳಿಸಿದ್ರು. ಇನ್ನು ನಮ್ ಗಂಡ್ಮಕ್ಳು ಕೇಳ್ಬೇಕಾ, ಅವರ ಸ್ಟೆಪ್ಸ್ಗೆ ಅವರೇ ಸರಿಸಾಟಿ. ಅಂದಹಾಗೆ ಈ ಸಂಭ್ರಮ, ಈ ಸಡಗರ, ಈ ಉತ್ಸಾಹ ಕಂಡು ಬಂದಿದ್ದು ನಿಲುವಾಗಿಲು ಗ್ರಾಮದಲ್ಲಿ. ಹೌದು, ಪ್ರತಿ ವರ್ಷದಂತೆ ಈ ವರ್ಷವೂ ಎಚ್.ಡಿ. ಕೋಟೆ ತಾಲೂಕಿನ ನಿಲುವಾಗಿಲು ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿಯನ್ನ ಆಚರಿಸಲಾಯಿತು. ಆದರೆ ಈ ಬಾರಿ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಯಾವುದೇ ವಿಘ್ನ ಇಲ್ಲದೆ ವಿಶ್ವವಿಜ್ಞಾನಿಗೆ ನಮನ ಸಲ್ಲಿಸಲಾಯಿತು. ಇದಕ್ಕೆ ಕಾರಣವಾಗಿದ್ದು ದೊಡ್ಡವರ ಒಗ್ಗಟ್ಟು, ವಯಸ್ಕರ ಸಹಕಾರ, ಯುವಕರ ಉತ್ಸಾಹ. ಇದಕ್ಕೆ ಜೀವಂತ ಸಾಕ್ಷಿ ಇಂಡಿಯಾ ಫಸ್ಟ್ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ಈ ದೃಶ್ಯ. ವೀಕ್ಷಕರೇ, ಅಂಬೇಡ್ಕರ್ ಅಂದ್ರೆ ಇಲ್ಲಿನ ಜನರಿಗೆ ಒಂದು ಶಕ್ತಿ, ಸ್ಫೂರ್ತಿ ಇದ್ದಂತೆ. ಅವರ ಲೆವೆಲ್ಗೆ ಹೋಗೋ ಮಾತು ಬೇಡ. ಅಟ್ಲೀಸ್ಟ್ ಅವರ ದಾರಿಯಲ್ಲಿ ಕೊಂಚ ದೂರವಾದ್ರೂ ನಡ್ಕೊಂಡು ಹೋಗ್ಬೇಕು ಅನ್ನೋ ಹೆಬ್ಬಯಕೆ. ಜಾತಿ ತಾರತಮ್ಯವನ್ನ ತೊಡೆದು ಹಾಕಿ ಜೀವನದಲ್ಲಿ ಮುಂದೆ ಬರಲು ಹೇಳಿಕೊಟ್ಟಿರುವ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ಸೂತ್ರವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕೆಂಬ ಗಟ್ಟಿ ನಿರ್ಧಾರ. ಹೌದು, ಈ ಬಾರಿ ಅಂಬೇಡ್ಕರ್ ಜಯಂತಿಯನ್ನ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಊರಿನ ಗ್ರಾಮಸ್ಥರು ಒಟ್ಟಾಗಿ ನಿಂತು ಆಚರಿಸಿದ್ರು. ಬಾನಂಗಳದಲ್ಲಿ ಬೆಳಕಿನ ಚಿತ್ತಾರ ಮೂಡಿದ್ರೆ ಮನೆ ಅಂಗಳದಲ್ಲಿ ರಂಗೋಲಿ ವಯ್ಯಾರ ಅಂಬೇಡ್ಕರ್ ಜಯಂತಿಗೆ ಮತ್ತಷ್ಟು ಮೆರಗು ತಂದಿತ್ತು. ಅಂಬೇಡ್ಕರ್ ಭವನವನ್ನ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ದೂರದಲ್ಲಿ ಅಂಬೇಡ್ಕರ್ ಭವನ ನೋಡಿದ್ರೆ ನಕ್ಷತ್ರಗಳೇ ಧರೆಗಿಳಿದು ಬಂದಂತೆ ಭಾಸವಾಗಿತ್ತು. ಆ ವಿದ್ಯುತ್ ದೀಪಾಲಂಕಾರವನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಲದಾಗಿತ್ತು. ಇನ್ನು ಸಂಜೆ ಪ್ರಜಾಪ್ರಭುತ್ವ ಪಿತಾಮಹ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭಾವಚಿತ್ರ ಮೆರವಣಿಗೆಗೂ ಮುನ್ನ ಅಂಬೇಡ್ಕರ್ ಭವನದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಬಳಿಕ ಕೇಕ್ ಕತ್ತರಿಸಿ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನ ಆಚರಿಸಲಾಯಿತು. ಈ ವೇಳೆ ಗ್ರಾಮಸ್ಥರು, ಯುವಕ ಯುವತಿಯರು ಫೋಟೋಗೆ ಪೋಸ್ ಕೊಟ್ಟು ಖುಷಿಪಟ್ರು. ಬಳಿಕ ನಡೆದದ್ದು ಮಾತ್ರ ಅಂಬೇಡ್ಕರ್ ಉತ್ಸವ. ಹೌದು, ಬೆಳ್ಳಿ ರಥದಲ್ಲಿ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಇರಿಸಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಈ ವೇಳೆ ಡಿಜೆ ಸೌಂಡ್ಗೆ ಯುವಕರು ಕುಣಿದು ಕುಪ್ಪಳಿಸಿದ್ರು. ಟ್ರೆಂಡಿಂಗ್ನಲ್ಲಿರುವ ಹಾಡುಗಳಿಗೆ ಯುವಕರು ಹೆಜ್ಜೆ ಹಾಕಿದ್ರು. ನಿಮ್ಗಿಂತ ನಾವೇನ್ ಕಡಿಮೆ ಅಂತ ಹೆಣ್ಮಕ್ಳು ಕೂಡ ಸ್ಟೆಪ್ಸ್ ಹಾಕಿ ಸಂಭ್ರಮಿಸಿದ್ರು.
ಇನ್ನು ಹಿರಿತಲೆಗಳನ್ನ ಕೇಳ್ಬೇಕಾ? ತಮಟೆ ಸದ್ದಿಗೆ ರೆಸ್ಟ್ ತಗೊಳ್ದೆ ಹೆಜ್ಜೆ ಹಾಕುವ ನಾವು ಡಿಜೆ ಯಾವ ಲೆಕ್ಕ ಅಂತ ಟೆನ್ಷನ್ ಅನ್ನ ತಲೆಯಿಂದ ಸೈಡ್ಗಿಟ್ಟು ತಮ್ಮದೇ ಸ್ಟೈಲ್ನಲ್ಲಿ ಕುಣಿದು ಕುಪ್ಪಳಿಸಿದ್ರು. ಹೀಗೆ ದೊಡ್ಡವರು ವಯಸ್ಕರರು ಕುಣಿಯೋದನ್ನ ನಮ್ಮ ಚಿಣ್ಣರು ನೋಡ್ಕೊಂಡು ಸುಮ್ನಿರ್ತಾರ? ಬಾರೋ ನಾವು ಕುಣಿಯೋಣ ಅಂತ ಸೆಕೆಗೆ ಶರ್ಟ್ ತೆಗೆದು ಆ ಕಡೆ ಬಿಸಾಕಿ ಬನಿಯಾನ್ನಲ್ಲೇ ತಮ್ಮ ಡಾನ್ಸ್ ತಾಕತ್ತು ಏನು ಅಂತ ತೋರಿಸಿದ್ರು. ಇನ್ನು ನಮ್ಮ ಮಹಿಳೆಯರನ್ನ ಕೇಳ್ಬೇಕಾ? ನಿಂತಲ್ಲೇ ಸೊಂಟ ಬಳುಕಿಸಿ ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅಂತ ನಾಚಿ ನೀರಾದ್ರು. ಇನ್ನು ಮೆರವಣಿಗೆಗೆ ಮತ್ತಷ್ಟು ಮೆರಗು ನೀಡಿದ್ದು ನಂದಿ ಧ್ವಜ. ಗ್ರಾಮಸ್ಥರು ಒಬ್ಬೊಬ್ಬರಾಗಿ ನಂದಿ ಧ್ವಜ ಹೊತ್ತು ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ್ರು. ನಂದಿ ಧ್ವಜ ಹೊತ್ಕೊಂಡು ಕುಣಿಯೋದು ಅಷ್ಟು ಸುಲಭ ಅಲ್ಲ, ಅದಕ್ಕೆ ಏಕಾಗ್ರತೆ ಬಹಳ ಮುಖ್ಯ. ಹೀಗಾಗಿ ಕರ್ನಾಟಕ ಜನಪದ ನೃತ್ಯಗಳಲ್ಲಿ ಇದನ್ನ ಶಕ್ತಿ ಪ್ರಧಾನವಾದ ಗಂಡು ಕಲೆ ಅಂತ ಕರೀತಾರೆ. ಇನ್ನು ಅಂಬೇಡ್ಕರ್ ಜಯಂತಿ ಬಗ್ಗೆ ಗ್ರಾಮಸ್ಥರು ಹೇಳಿದ ಹೀಗೆ: ಅಂಬೇಡ್ಕರ್ ಜಯಂತಿನ 134ನೇ ಜಯಂತಿನ ಆಚರಣೆ ಮಾಡ್ತಿದ್ವಿ. ದೊಡ್ಡ ಶಿವಣ್ಣ ಅವರು, ಗೋವಿಂದರಾಜು ಅವರ ನೇತೃತ್ವದಲ್ಲಿ ಇವತ್ತು 100 ಜನ ಹಬ್ಬದಂತೆ ಆಚರಣೆ ಮಾಡ್ತಾ ಇದ್ದಾರೆ. ಈ ಥರ ದೇವರ ಹಬ್ಬದಿಂದ ಇಷ್ಟು ಸುಂದರವಾಗಿ ಆಚರಣೆ ಮಾಡ್ತಾ ಇಲ್ಲ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಚರಣೆನ ಭಾಳ ಶಾಂತಿಯುತವಾಗಿ, ಅಂದರೆ ಬಾಬಾ ಸಾಹೇಬರು ಯಾವ ರೀತಿ ಶಾಂತಿ ರೀತಿಯಲ್ಲಿ ನಮಗೆ ಮೀಸಲಾತಿನ ಮತ್ತು ಸಂವಿಧಾನ ತಂದುಕೊಟ್ಟಿದ್ದಾರೆ, ಅದೇ ರೀತಿ ಇವತ್ತು ಜನರು ಭಾಳ ಶಾಂತಿಯುತವಾಗಿ ಸಾವಿರಾರು ಜನ ಸೇರಿ ಹಳ್ಳಿಯಿಂದೆಲ್ಲ ಬಂದಿದ್ದಾರೆ ಜನಗಳು. ಭಾಳ ಅವ್ರಿಗೆ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿಸಿ ಇಬ್ಬರತೆಯಿಂದ ಭಾಳ ಸಂಭ್ರಮದಿಂದ ಆಚರಣೆ ಮಾಡ್ತಿದ್ವಿ ಇವಾಗಲೇ. ಆದರೆ ಕಾರ್ಯಕ್ರಮ ಇವಾಗ ಈಗಿಂದ ಮಾಡ್ತಾ ಇದ್ದೀವಿ ಪ್ರತಿ ವರ್ಷವೇ. ಆದರೆ ಇಷ್ಟೊಂದು ಸಂಭ್ರಮದಿಂದ ಆಚರಣೆ ಮಾಡ್ತಿದ್ದಿಲ್ಲ. ಇವಾಗ ಪ್ರತಿ ಮನೆಗೂ ರಂಗೋಲೆ ಬಿಟ್ಟು ಮನೆ ತುಂಬ ಮನೆ ಬೀದಿಲೆಲ್ಲ ರಂಗೋಲೆ ಬಿಟ್ಟು ತೋರಣ ಕಟ್ಟಿ ನಿಲ್ಲುವಾಗಲಿ ಇಷ್ಟೊಂದು ಯಜಮಾನರ ಅಧ್ಯಕ್ಷತೆಯಲ್ಲಿ ಭಾಳ ಸುಂದರವಾಗಿ ಆಚರಣೆ ಮಾಡ್ತಿದ್ದಾರೆ. ಅಂದರೆ ಇದು ಬಾಬಾ ಸಾಹೇಬರು ನಮಗೆ ಏನು ಕೊಟ್ಟಿದ್ದಾರೆ, ನಮ್ಗೆ ಹೋರಾಟನ ಕೊಟ್ಟಿದ್ದಾರೆ, ಸಂಘಟನೆ ಕೊಟ್ಟಿದ್ದಾರೆ. ಅದರ ಪ್ರತಿಫಲ ಇವತ್ತು ನಮ್ಮ 3 ಜನ ಹೆಂಗಸರು, ಮಕ್ಕಳು, ವಿದ್ಯಾರ್ಥಿಗಳು ಎಲ್ಲ ವಯಸ್ಸು ಎಲ್ಲರೂ ತಿಳ್ಕೊಂಡು ಭಾಳ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಇದನ್ನು ನೋಡಿದ್ರೆ ನಮಗೆಲ್ಲ ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು. ಒಟ್ನಲ್ಲಿ ನಿಲುವಾಗಿಲು ಗ್ರಾಮದಲ್ಲಿ ನಡೆದ ಅಂಬೇಡ್ಕರ್ ಜಯಂತಿ ಹಾಗೂ ಅಂಬೇಡ್ಕರ್ ಭಾವಚಿತ್ರ ಮೆರವಣಿಗೆಯನ್ನ ನೋಡೋದಕ್ಕೆ 2 ಕಣ್ಣುಗಳು ಸಾಲದಾಗಿದ್ವು. ಈ ವೇಳೆ ಗ್ರಾಮದ ಯಜಮಾನರಾದ ಶಿವಣ್ಣ, ಗೋವಿಂದರಾಜ್, ಗೋಪಾಲಯ್ಯ ಸೇರಿದಂತೆ ಗ್ರಾಮಸ್ಥರು, ಅಂಬೇಡ್ಕರ್ ಯುವಕರ ಸಂಘದ ಸದಸ್ಯರು ಉಪಸ್ಥಿತರಿದ್ದರು.
HD ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ.